ಹಲೋ ಗೈಸ್, ನಮಸ್ಕಾರ. ದಿಸ್ ಈಸ್ ಸಚಿನ್ ಎಂ ಡಿ. ಓಕೆ, ಒಂದು ಹೊಸ ಪ್ರಯತ್ನದ ಜೊತೆಗೆ ಬಂದಿದ್ದೀನಿ. ಅದೇನಪ್ಪ ಅಂದರೆ, ಈಗ ರೀಸೆಂಟ್ ಟೈಮ್ ಅಂದರೆ ಆಫ್ಟರ್ ಕೊರೋನಾ OTT ಪ್ಲಾಟ್ಫಾರ್ಮ್ಗಳು ಎಷ್ಟು ಬೆಳೆದಿದ್ದಾವೆ ಅನ್ನೋದು ಎಲ್ರಿಗೂ ತಿಳಿದೇ ಇದೆ. ಲೈಕ್ ಈಗ ಎಷ್ಟೆಷ್ಟೋ ಸಿನಿಮಾಗಳು ಥಿಯೇಟ್ರಲ್ಲಿ ವೀಕ್ಲಿ 3-4 ಸಿನಿಮಾಗಳು ರಿಲೀಸ್ ಆದರೂ ಕೂಡ ಥಿಯೇಟ್ರಿಗೆ ಜನ ಬಂದು ನೋಡೋದು ಕಡಿಮೆ. ಮೂವಿ ಚೆನ್ನಾಗಿರಲಿ, ಚೆನ್ನಾಗಿಲ್ಲದೆ ಇರಲಿ, ಚೆನ್ನಾಗಿದ್ರೂ ಕೂಡ ಜನ ಬರೋದು ಕಡಿಮೆ. ಯಾಕಂದರೆ ಹೆಂಗೋ OTTಲಿ ಬಂದೇ ಬರುತ್ತಲ್ಲ ಗುರು, ಯಾಕೆ ಥಿಯೇಟ್ರಿಗೆ ಹೋಗೋಣ ಅನ್ನೋ ಮನಸ್ಥಿತಿ ಇದೆ. ಹಾಗೆ ಮಾಡಬೇಡಿ, ದಯವಿಟ್ಟು ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಕೆ ಪ್ರಯತ್ನ ಪಡಿ. ಓಕೆ, ಅಪಾರ್ಟ್ ದಟ್, ಇನ್ನು ಮುಂದೆ ವೀಕ್ಲಿ OTTಯಲ್ಲಿ ರಿಲೀಸ್ ಆಗೋ ಸಿನಿಮಾಗಳ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಈ ವೀಕ್ ರಿಲೀಸ್ ಆಗಿರೋ ಮೂವಿಗಳು ಯಾವುವು ಎಂದು ಹೇಳ್ತೀನಿ, ಬನ್ನಿ. ನಂಬರ್ 1, ಮ್ಯಾಕ್ಸ್. 2024 ಕನ್ನಡ ಇಂಡಸ್ಟ್ರಿ ಸ್ಟ್ರಗಲ್ ಮಾಡ್ತಾನೆ ಬಂತು. ಬಟ್ 2024 ಮ್ಯಾಕ್ಸ್ ಮ್ಯಾಕ್ಸಿಮಮ್ ಬ್ಲಾಕ್ ಬಸ್ಟರ್ ಜೊತೆ ಎಂಡ್ ಆಯಿತು. ಹಾಗೆ ಮೂಲಗಳ ಪ್ರಕಾರ ಬರೋಬ್ಬರಿ 62 ಕೋಟಿ ಮಾಡಿರ್ಬೋದು ಎಂಬ ಲೆಕ್ಕಾಚಾರ ಇದೆ, ಬಟ್ ಕ್ಲಾರಿಟಿ ಇಲ್ಲ. ವಿಜಯ್ ಕಾರ್ತಿಕೇಯ ನಿರ್ದೇಶನದ ಮ್ಯಾಕ್ಸ್ ಸಿನಿಮಾ G5 ಅಲ್ಲಿ ವಿತ್ 7.6 IMDb ರೇಟಿಂಗ್ ಜೊತೆ ಲಭ್ಯವಿದೆ. ನಂಬರ್ 2, ಮಾರ್ಕೋ. ಯಾವುದೇ ಸಿನಿಮಾ ಆಗಲಿ ಅದ್ರ ಬಡ್ಜೆಟ್ ಬರಬೇಕು ಅಂದರೆ ರಿಲೀಸ್ ಆಗಿ ಫಸ್ಟ್ 3 days ಅಲ್ಲಿ ಬಂದರೆ ಸೇಫ್ ಅಂತಾರೆ. ಬಟ್ ಉನ್ನಿ ಮುಕುಂದನ್ ನಟನೆ ಈ ಸಿನಿಮಾ ಫಸ್ಟ್ ವೀಕ್ಗಿಂತ ಸೆಕೆಂಡ್ ವೀಕ್ ಕಲೆಕ್ಷನ್ ಮಾಡಿದ್ದೆ ಜಾಸ್ತಿ. ಇದೇ ನೋಡಿ, ನಿಜವಾಗ್ಲೂ ಸಿನಿಮಾ ಚೆನ್ನಾಗೇ ಇದ್ದರೆ ವರ್ಡ್ ಆಫ್ ಮೌತ್ ಎಷ್ಟು ಹೆಲ್ಪ್ ಮಾಡುತ್ತೆ ಅಂತ. ಓಕೆ, ಈ ಸಿನಿಮಾ ಸೋನಿ ಲೈವ್ನಲ್ಲಿ 7.3 IMDb ರೇಟಿಂಗ್ ಜೊತೆ ಕನ್ನಡ ಡಬ್ಬಿಂಗ್ನಲ್ಲೇ ನೋಡ್ಬೋದು. ನಂಬರ್ 3, ಡಾಕು ಮಹಾರಾಜ್. ಮೈನ್ ಲೀಡ್ ಆಗಿ ಬಾಲಕೃಷ್ಣ ನಟಿಸಿರುವಂಥ ಚಿತ್ರ ಡಾಕು ಮಹಾರಾಜ್. ಈ ಸಿನಿಮಾ ಡ್ರಗ್ ಡೀಲರಿಂದ ಗ್ರಾಮೀಣ ಸಮುದಾಯವನ್ನು ರಕ್ಷಿಸುವ ಕಥೆಯಾಗಿದೆ. ಈ ಸಿನಿಮಾನ ನೆಟ್ಫ್ಲಿಕ್ಸ್ನಲ್ಲಿ ತೆಲುಗು ಭಾಷೆಯಲ್ಲಿ ನೋಡ್ಬೋದು. ನಂಬರ್ 4, ಧೂಮ್ ಧಾಮ್. ಒಂದೇ ರಾತ್ರಿಯಲ್ಲಿ ನಡೆಯುವಂಥ ಸ್ಟೋರಿ ಇದಾಗಿದ್ದು ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ನ ಹಾಗೆ ಕಾಮಿಡಿನ ನೋಡ್ಬೋದು. ಈ ಸಿನಿಮಾನ ನೆಟ್ಫ್ಲಿಕ್ಸ್ನಲ್ಲಿ ಹಿಂದಿ ಲ್ಯಾಂಗ್ವೇಜಲ್ಲಿ ವಿತ್ 6.8 IMDb ರೇಟಿಂಗ್ ಜೊತೆ ಸಿಗುತ್ತೆ. ನಂಬರ್ 5, ಮೆಹತಾಬ್ ಬಾಯ್ಸ್. ಈ ಸಿನಿಮಾದ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ. ಈ ಮೂವಿ ಬೇರೆ ದೇಶಗಳಲ್ಲಿ ತುಂಬ ಫೆಸ್ಟಿವಲ್ಗಳಲ್ಲಿ ಅವಾರ್ಡ್ಗಳನ್ನು ತನ್ನದಾಗಿಸ್ಕೊಂಡಿದೆ. ಈ ಸಿನಿಮಾ ಒಬ್ಬ ತಂದೆ ಮಗನ ನಡುವೆ ನಡೆಯುವಂಥ ಸ್ಟೋರಿ ಆಗಿದೆ. ಆಕ್ಚುಲಿ ಟ್ವಿಸ್ಟ್ ಏನಂದ್ರೆ, ಆ ಅಪ್ಪ ಮಗಂಗೆ ಆಗೋದಿಲ್ಲ. ಅನ್ಫಾರ್ಚುನೇಟ್ಲಿ ಇವರಿಬ್ರು 40 ಗಂಟೆಗಳ ಕಾಲ ಒಟ್ಟಿಗೆ ಕಾಲ ಕಳಿಬೇಕಾಗಿ ಬರುತ್ತೆ. ಇದೇ ಈ ಸಿನಿಮಾದ ಪ್ಲಾಟ್. ಈ ಸಿನಿಮಾನ ಅಮೆಜಾನ್ ಪ್ರೈಮ್ನಲ್ಲಿ ವಿತ್ 7.9 IMDb ರೇಟಿಂಗ್ ಜೊತೆ ಹಿಂದಿ ಭಾಷೆಯಲ್ಲಿ ಲಭ್ಯವಿದೆ. ನಂಬರ್ 6, ಕಾದಲಿಕ್ಕ ನೇರಮಿಲ್ಲ. ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ, ಹೀರೋಯಿನ್ ಲವ್ ಮಾಡಿ ತನ್ನ ಅಪ್ಪ ಅಮ್ಮನ ಬಿಟ್ಟು ಪ್ರೀತಿಸ್ತೋನ್ ಜೊತೆಗೆ ಬಂದ್ರೆ, ಪ್ರೀತಿಸ್ತೋನೆ ಬಿಟ್ಟು ಹೋದ್ರೆ ಹೇಗೆ ಹೀರೋಯಿನ್ ಸರ್ವೈವ್ ಆಗ್ತಾಳೆ, ಲೈಫಲ್ಲಿ ಹೇಗೆ ಸಕ್ಸಸ್ ಆಗ್ತಾಳೆ ಅನ್ನೋದೇ ಈ ಸಿನಿಮಾದ ಪ್ಲಾಟ್. ಈ ಸಿನಿಮಾ ತುಂಬ ನ್ಯಾಚುರಲ್ ಆಗಿ ಬಂದಿದೆ. ಹಾಗೆ ಈ ಸಿನಿಮಾನ ನೆಟ್ಫ್ಲಿಕ್ಸಲ್ಲಿ 6.5 IMDb ಜೊತೆಗೆ ಕನ್ನಡದಲ್ಲೇ ಸಿಗುತ್ತೆ. ನಂಬರ್ 7, ದಿ ಗ್ರೇಟೆಸ್ಟ್ ರೈವಲ್ರಿ. ಇಂಡಿಯಾ ವರ್ಸಸ್ ಪಾಕಿಸ್ತಾನ್. ನಮ್ಮ ಇಂಡಿಯಾದಲ್ಲಿ ಕ್ರಿಕೆಟ್ ಬಗ್ಗೆ ಗೊತ್ತಿಲ್ಲದಿದ್ರು ಕೂಡ, ಕ್ರಿಕೆಟ್ ಬಗ್ಗೆ ಆಸಕ್ತಿ ಇಲ್ದಿದ್ರು, ಇಂಡಿಯಾ ಮತ್ತು ಪಾಕಿಸ್ತಾನ್ ಮ್ಯಾಚ್ ಇದೆ ಅಂದರೆ ಎಲ್ಲಿದ್ರೂ ಕೂಡ ಬಂದು ನೋಡ್ತಾರೆ. ಅಂತಹ ಮ್ಯಾಚಿನ ಹಿಂದೆ ನಡೆಯುವಂಥ ಸ್ಟ್ರಾಟಜಿಗಳನ್ನು ಇಟ್ಕೊಂಡು ಮಾಡಿರುವಂಥ ಡಾಕ್ಯುಮೆಂಟ್ರಿ. ಈ ಸ್ಟ್ರಾಟಜಿಗಳನ್ನ ಸ್ವತಃ ಇಂಡಿಯಾದ ಆಟಗಾರರು ಹಾಗೂ ಪಾಕಿಸ್ತಾನದ ಆಟಗಾರರು ಹೇಳಿರುವಂಥ ಮಾಹಿತಿ ಇಟ್ಕೊಂಡು ಮಾಡಿರುವಂಥ ಡಾಕ್ಯುಮೆಂಟ್ರಿ. ಈ ಡಾಕ್ಯುಮೆಂಟ್ರಿನ ನೆಟ್ಫ್ಲಿಕ್ಸ್ನಲ್ಲಿ ನೋಡ್ಬೋದು. ನಂಬರ್ 8, ಮಿಸ್ಸಸ್. ಈ ಸಿನಿಮಾ ದಿ ಗ್ರೇಟ್ ಇಂಡಿಯನ್ ಕಿಚನ್ ಅನ್ನುವಂಥ ಮಲಯಾಳಂ ಸಿನಿಮಾದ ರಿಮೇಕ್ ಇದಾಗಿದೆ. ರಿಚಾ ಶರ್ಮಾ ಎಂಬ ಡ್ಯಾನ್ಸರ್ ಒಂದು ಪಕ್ಕಾ ಟ್ರೆಡಿಷ್ನಲ್ ಫ್ಯಾಮಿಲಿ ಹುಡುಗನ ಜೊತೆ ಮದುವೆ ಆಗುತ್ತೆ. ಅವಳು ಅಲ್ಲಿ ಖುಷಿಯಾಗಿರಲ್ಲ. ಅಷ್ಟು ಟ್ರೆಡಿಷ್ನಲ್ ಆಗಿ ಅವಳು ಬದುಕ್ತೋಳು ಕೂಡ ಅಲ್ಲ. ಅಂತಹ ಫ್ಯಾಮಿಲಿಯಲ್ಲಿ ಹೇಗೆ ಸರ್ವೈವ್ ಆಗ್ತಾಳೆ ಅನ್ನೋದು ಈ ಸಿನಿಮಾದ ಪ್ಲಾಟ್ ಆಗಿದೆ. ಈ ಸಿನಿಮಾನ G5ನಲ್ಲಿ 7.3 IMDb ರೇಟಿಂಗ್ ಜೊತೆ ಹಿಂದಿ ಭಾಷೆಯಲ್ಲಿ ನೋಡ್ಬೋದು. ಇವೆಲ್ಲ ಸಿನಿಮಾಗಳು ಈ ವೀಕ್ OTTಯಲ್ಲಿ ರಿಲೀಸ್ ಆದಂತಹ ಸಿನಿಮಾಗಳು ಇವಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.